ಯಾರು ಓಟ್ ಹಾಕೋದ್ರಿಂದ ದೂರ ಉಳಿಬೇಡ್ರಿ. ಅದು ದಿನ ಬರೋ ಅವಕಾಶ ಅಲ್ಲ, ವರ್ಷಕ್ಕೊಂದು ಸಲ ಬರೋ ಅವಕಾಶ ಅಲ್ಲ, 5 ವರ್ಷಕ್ಕೊಂದು ಸಲ ಬರತಕ್ಕಂಥ ಅವಕಾಶ ಅದು. ಹಾಗಾಗಿ ಕರೆಕ್ಟ್ ವ್ಯಕ್ತಿಗಳನ್ನು, ಸೂಕ್ತ ವ್ಯಕ್ತಿಗಳನ್ನು, ನಮ್ಮ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ನೀವು ಓಟ್ ಹಾಕಬೇಕು. ನಾವು ಓಟ್ ಹಾಕಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ಅವ್ರು ನಮ್ಮ ಸೇವೆ ಮಾಡುವವರವರು, ಅವ್ರ ಸೇವೆ ನಾವು ಮಾಡೋದಿಲ್ಲ. ನಮ್ಮ ತಲೆಗೆಲ್ಲ ಏನು ಹೋಗ್ಕೊಂಡ್ಬಿಟ್ಟೋದಂದರೆ ಅವ್ರನ್ನ MLA MP ಮಿನಿಸ್ಟ್ರುಗಳನ್ನ ಏನೋ ಒಂದು ಮಾಡಿದ ಮೇಲೆ ಅವ್ರ ಬಂಧುಗಳ ಕೈ ಕಟ್ಕೊಂಡು ನಿಂದಿರೋದು, ಅವ್ರ ಬಂಧುಗಳು ಎದ್ದು ನಿಂದಿರೋದು, ಅವ್ರ ಬಂಧುಗಳು ಕುರ್ಚಿ ಹಾಕೋದು, ಹಿಂಗೆ ತಿಳ್ಕೊಂಬಿಟ್ಟಿವಿ ನಾವೆಲ್ಲ. ನಮಗೆ ಅವರು ಕುರ್ಚಿ ಹಾಕ್ಬೇಕು, ಅವ್ರಿಗೆ ನಾವು ಕುರ್ಚಿ ಹಾಕಂಗಿಲ್ಲ. ನಮ್ಮ ಮುಂದೆ ಕೊಡ್ಬೇಕು, ನಾವೆಲ್ಲಿ ಕುಂತಿರ್ತೀವಿ ಅಲ್ಲೇ ಕೊಡ್ಬೇಕು ಅವರು. ಇದು ಪ್ರಜಾಪ್ರಭುತ್ವದ ನಿಯಮ ಇದು. ಹಂಗಾಗಿ ಒಂದನೇದ್ದು ಓಟ್ ಹಾಕೋದನ್ನು ಯಾರು ಮರಿಬೇಡ್ರಿ, ಏನನ್ನ ನಾವು ಹೇಳಿ ತಪ್ಪಿಸ್ಕೋಬೇಡ್ರಿ. ಇದು ಒಂದನೇದ್ದು. ಎರಡನೇದ್ದು, ಇಲ್ಲಿ ಶರಣಬಸವೇಶ್ವರ ಮಠದ ಮುಂದೆ ಕೂತ್ಕೊಂಡ್ರಿ, ಶರಬಲಿಂಗೇಶ್ವರ ತಿರುಗಾಡಿದ ಜಾಗ ಇದು, ಕುಂತು ಜಾಗ, ವಾಸ ಮಾಡಿದ ಜಾಗ, ಇಲ್ಲೆಲ್ಲ ಕೂತ್ಕೊಂಡ್ರಿ. ನೀವೆಲ್ಲರೂ ಒಂದು ಪ್ರಮಾಣ ಮಾಡಬೇಕು, ನಾವು ಪ್ರಾಮಾಣಿಕವಾಗಿ ಓಟ್ ಹಾಕ್ತೀವ್ರಿ, ಯಾರಿಂದನೂ ಕೂಡ ರೊಕ್ಕ ತೊಗೊಲಾರ್ದಂಗೆ, ಹೆಂಡ ತೊಗೊಲಾರ್ದಂಗೆ, ಬಟ್ಟೆ ತೊಗೊಲಾರ್ದಂಗೆ, ಬಾಂಡೆ ತೊಗೊಲಾರ್ದಂಗೆ, ನೋಟು ತೊಗೊಲಾರ್ದಂಗೆ ಓಟ್ ಹಾಕ್ತೀವಿ ಅಂತ ತಿಳ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಹುಡುಗರ ನಿಮ್ಮ್ಯಾಗ ಅನುಮಾನ ಭಾಳ ಐತಿ. ನನಗೆ ಶುರು ಆಯ್ತಂದ್ರೆ 1 ತಿಂಗಳು ಊರಾಗಿರಂಗಿಲ್ಲ. ನೀವು ಬಟ್ಟೆ ಹೊಲಸಂದ್ಮ್ಯಾಗ ಮನೆಗೆ ಬರ್ತಾರೆ ಮಕ್ಕಳು. ಇವರೆಲ್ಲ ಅಲ್ಲಿ ತನ ಹಡದ ತಂದೆ ತಾಯಿಗೆಲ್ಲ ಆ ದೇವ್ರು ಬಂದರೂ ಸರಿಸೋಕ್ಕಾರೆ ಅವರು. ಅಷ್ಟು ಭರ್ಜರಿ ಬಿಜಿಯಾಗಿರ್ತಾರೆ ಅವರು. ಯಾವ ಊರಾಗಾರ ಹೋಗ್ರಿ, ಎಲೆಕ್ಷನ್ ಶುರು ಆದಂದ್ರೆ ನಮ್ಮ ಹುಡುಗರು ನಾಪತ್ತಾಗ್ಬಿಟ್ಟಿರ್ತಾವೆ. ಯಾಕಡೆ ಹೋಗ್ತಾವ ಏನು ಪತಾನೇ ಇರಂಗಿಲ್ಲ. ಇವತ್ತು ನೀವು ಅವರು ಕೂಡ ಎಂಜಲಕ್ಕೆ ಕೈ ಒಡ್ಡಿದ್ರಿ ಅಂದ್ರೆ, ಅವರು ಕೂಡ ಎಂಜಲಕ್ಕೆ ನೀವು ಇವತ್ತು ಕೈ ಒಡ್ಡಿದ್ರಿ ಅಂದ್ರೆ 5 ವರ್ಷ ಬರತನ ಅವ್ರ ಮುಂದೆ ನೀವು ಕೈ ಕಟ್ಟೆ ನಿಂದಿರ್ಬೇಕಾಗತ್ತೆ. 5 ವರ್ಷ ನೀವು ಅವ್ರ ಮುಂದೆ ಕೈ ಕಟ್ಟಿ ನಿಂದಿರ್ಬೇಕಾಗತ್ತೆ. ಇವತ್ತು ನೀವು ಅವ್ರ ಮುಂದೆ ಕೈ ಒಡ್ಡೋದನ್ನು ಬಿಟ್ರಿ ಅಂದ್ರೆ 5 ವರ್ಷಗಳ ಪರ್ಯಂತರವಾಗಿ ಅವ್ರು ನಿಮ್ಮ ಮುಂದೆ ಕೈ ಕಟ್ಟಿ ನಿಂದಿರ್ತಾರೆ. ಯಾವ್ದು ಬೇಕಿದ್ರಾಗ ನೀವು ಅವ್ರ ಮುಂದೆ ಕೈ ಕಟ್ಟಿ ನಿಂದಿರೋದು ಬೇಕು, ನಮ್ಮ ಮುಂದೆ ಅವ್ರ ಕೈ ಕಟ್ಟಿ ನಿಂದಿರೋದು ಬೇಕು. ಯಾವುದು ಬೇಕು? ನಾವು ಅವರಿಂದ ಏನೂ ತಿಂದಿದ್ದಿಲ್ಲ ಅಂದ್ರೆ ಅವರು ನಮಗೆ ಅವ್ರನ್ನ ನಾವು ಧೈರ್ಯವಾಗಿ ಕೇಳ್ಬೋದು. ಮತ್ತು ನಾವೇ ಗೌಡ್ರೆ ಸೌಕರ್ಯ ಅಂತ ತಿಳ್ಕೊಂಡು ಹಿಂಗೆ ಕೈ ವರ್ಷಕ್ಕಂತ ಹೋಗಿ ಏನೇನರ ಶಿವಾಯನಮ ಮಾಡಿದ್ದೀವಿ ಅಂದ್ರೆ ನಮಗೆ ಅವ್ರಿಗೆ ಈ ಕೆಲಸ ಮಾಡಿರಿ, ಇದು ಮಾಡಿ ಕೊಡ್ರಿ ಅಂತ ತಿಳ್ಕೊಂಡು ಕೇಳೋ ಅಧಿಕಾರ ನಮಗೆ ಇರೋದಿಲ್ಲ. ಹೌದಿಲ್ಲ? ಹಾಗಾಗಿ ಆ ತಪ್ಪನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡ್ರಿ. ದೇಶವನ್ನು ಮಾರ್ಕುವಂಥ ಕೆಲಸ ಅದು. ನಾವು ಅವ್ರನ್ನ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತೀವಿ ಅವರನ್ನು. ಹಾಗಾಗಿ ಅವರು ಶುದ್ಧವಾಗಿರಬೇಕು, ನಾವು ಶುದ್ಧವಾಗಿರಬೇಕು. ನಮ್ಮ ಕೈ ಕೆಟ್ಟು ಅಂದ್ರೆ ಅವ್ರ ಬಾಯಿ ಕೆಡ್ತಾವ, ಅವ್ರ ದೃಷ್ಟಿ ಕೆಡ್ತದ, ಅವ್ರ ನಡೆ ಕೆಡ್ತದ, ಅದು ಕೆಡ್ತದೆ, ನಮ್ಮ ದೇಶ ಕೆಡ್ತದೆ. ಹಾಗಾಗಿ ಇವೆಲ್ಲಕ್ಕೂ ಕೂಡ ನೀವು ಯಾರು ಕೂಡ ಆಸ್ಪದ ಮಾಡಬಾರ್ದು. ಯಾರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಬಂದು ಅವರು ಇವರು ಹೇಳ್ತಿರ್ತಾರೆ, ಯಾರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾರು ಒಳ್ಳೆ ವ್ಯಕ್ತಿ ಅನ್ನಿಸ್ತದ ಅವ್ರನ್ನ ಆಯ್ಕೆ ಮಾಡಿರಿ, ಅವ್ರಿಗೆ ಓಟ್ ಹಾಕ್ರಿ. ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಇದರಿಂದ ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಮುಂದೆ ಅವರು ಬೆಳಿಬೇಕಲ್ಲ, ಅವರು ಬದುಕಬೇಕಲ್ಲ, ಅವರು ಭವಿಷ್ಯ ಚಲೋ ಆಗಬೇಕಲ್ಲ. ಅದರ ಸಲಿಂದಾದರೂ ಕೂಡ ನಾವು ಒಳ್ಳೆಯವರನ್ನು ಆಯ್ಕೆ ಮಾಡಬೇಕು. ಎಚ್ಚರದಿಂದ ಆಯ್ಕೆ ಮಾಡಿರಿ ಅಂತಕ್ಕಂಥ ಸಂದೇಶವನ್ನು ತಿಳಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ